ಇನ್ನು ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಅವರ ವೈರಲ್ ಆದ ಆಡಿಯೋ ವಿಚಾರ ಶಾಸಕರು ಏನೇ ಇದ್ರೂ ನನಗೆ ನೇರವಾಗಿ ಹೇಳ್ತಿದ್ರೆ ಆಗಿತ್ತು. ಆಡಿಯೋ ವೈರಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಟಿವಿ9ಗೆ ವಸತಿ ಸಚಿವರ ಆಪ್ತ ಕಾರ್ಯದರ್ಶಿಗಳು ಮಾಹಿತಿ ಕೊಟ್ಟಿದ್ದಾರೆ. ವಸತಿ ಸಚಿವರ ಆಪ್ತ ಕಾರ್ಯದರ್ಶಿಯ ಜೊತೆ ಮಾತನಾಡಿದಂತಹ ಆಡಿಯೋ ಏನು ವೈರಲ್ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಫರಾಜ್ ಖಾನ್ ವಸತಿ ಸಚಿವರ ಆಪ್ತ ಕಾರ್ಯದರ್ಶಿಗಳು ಮಾತನಾಡಿದ್ದಾರೆ. ನಾನೋರ್ವ ಅಧಿಕಾರಿ ಜನರೊಂದಿಗೆ ಸಂವಹನ ಮಾಡ್ತೇನೆ, ಹೀಗೆ ಬಹಿರಂಗವಾಗಿ ಎಲ್ಲರ ಮುಂದೆ ಆಡಿಯೋ ಬಿಟ್ಟಿರೋದು ಎಷ್ಟು ಸರಿ? ಸಚಿವರ ಗಮನಕ್ಕೆ ಇದನ್ನ ತಂದಿರೋದಾಗಿ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಸಚಿವ ಜಮೀರ್ ಅಹಮದ್ಗೂ ಮಾಹಿತಿಯನ್ನು ನೀಡಿದ್ದೇನೆ, ಸಚಿವರಿಗೆ ಏನ್ ಹೇಳ್ತಾರೋ ಅವರ ನಿರ್ಧಾರ ಅಂತಿಮ, ನಾನು ಸದ್ಯಕ್ಕೆ ಯಾವುದೇ ದೂರನ್ನ ನೀಡೋದಿಲ್ಲ ಅಂತಿದ್ದಾರೆ ಸರ್ಫರಾಜ್ ಖಾನ್. ಸರ್ಕಾರಿ ಮನೆ ತೆಗೆದುಕೊಳ್ಬೇಕು ಅಂತಂದ್ರೆ ಲಂಚ ಕೊಡಬೇಕಾಗತ್ತೆ ಅಂತ ಆರೋಪ ಮಾಡಿದ್ರು ಬಿಆರ್ ಪಾಟೀಲ್. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಫರಾಜ್ ಖಾನ್ ಅವ್ರ ಜೊತೆ ಮಾತನಾಡಿದ್ರು. ಆಡಿಯೋ ಕರೆ ಅದು ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಫರಾಜ್ ಖಾನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. घर मिला है सब। हेलो जी सरफराज। हाँ सब, हाँ सब। आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है सब। ये लास्ट टाइम आप बोले थे, सुनिए सब सुनिए, एक रिक्वेस्ट है। ये हो रहा है क्या, धंधा हो रहा है क्या? सब ऐसा है तो सब, आप ऐसा है तो दीजिए। मैं लास्ट टाइम आपको बताया, और एक्शन विल टेक एक्शन सर इमीडिएटली। वी हैव नॉट डन लाइक दैट सर। आई मीन इफ दे हैव डन लाइक दैट वी विल सेंड देम बिहाइंड बार सर। भाई मैं अपने सरकार को ऊपर मैं इल्जाम कैसे लगाता हूँ? मैं जो तजुर्बा आया है। ಇದೇ ಬೆಳವಣಿಗೆ ಕುರಿತಂತೆ ಯತ್ನಾಳ್ ಮಾತನಾಡಿದ್ದಾರೆ. ಎಲ್ಲಾ ಮಂತ್ರಿಗಳು ದುಡ್ಡು ಮಾಡೋದಕ್ಕೆ ನಿಂತಿದ್ದಾರೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಆರೋಪಿಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಇದ್ದಾಗ 40% ಸರ್ಕಾರ ಅಂತ ಹೇಳ್ತಾ ಇದ್ರು, ಈಗ ಕಾಂಗ್ರೆಸ್ 60% ಸರ್ಕಾರ ಆಗಿದೆ, 60% ಸರ್ಕಾರ ಕಾಂಗ್ರೆಸ್, ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ವ್ಯಾಪಕ ಭ್ರಷ್ಟಾಚಾರ ತುಳ್ಕೈತಿ. ಈಗ ಎಲ್ಲಾ ಮಂತ್ರಿಗಳು ದುಡ್ಡು ಮಾಡಕ್ಕೆ ನಿಂತಾರ. ಭ್ರಷ್ಟಾಚಾರ ಏನು ಒಂದು ಅದ್ರದ್ದು ಇದು ಮೀರಿಬಿಟ್ಟೈತಿ. BJP 40% ಎತ್ತಿದ್ರು, ಇವ್ರು 60% ಬಂದಾರೆ. ನಾವು ಕಾಂಟ್ರಾಕ್ಟರ್ ಕೇಳ್ರಿ, ಉರುಳು ಹಾಕೊಳಕತ್ತಾರ ಪಾಪ ಅವರು. ಕಾಂಟ್ರಾಕ್ಟರ್ ಬಿಲ್ ಆಗಲ್ಲ, ಈಗ ಅವು ತಮ್ಮ ಮನೆ ಮಠ ಮಾರಿ ಸಾಲ ತುಂಬೋ ಪರಿಸ್ಥಿತಿ ಬಂದದ. ಇನ್ನು ಬಿಆರ್ ಪಾಟೀಲ್ ಆಡಿಯೋ ಕೇಸ್ ಈಗ ಹೈಕಮಾಂಡ್ ಅಂಗಳ ತಲುಪಿದೆ. ರಾಜ್ಯ ಸರ್ಕಾರದಿಂದ ಮಾಹಿತಿ ಕೇಳಿದೆ ಕಾಂಗ್ರೆಸ್ ಹೈಕಮಾಂಡ್. ವಸತಿ ಇಲಾಖೆಯ ಮಾಹಿತಿಯನ್ನು ಕೇಳಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಶಾಸಕ ಬಿಆರ್ ಪಾಟೀಲ್ ಬಗ್ಗೆ ಕೂಡ ಅಸಮಾಧಾನ ವ್ಯಕ್ತ ಆಗಿದೆ. ಪಕ್ಷದ ಗಮನಕ್ಕೆ ತರದೆ ಈ ಆಡಿಯೋ ಹರಿಬಿಟ್ಟಿದ್ದಕ್ಕೆ ಈಗ ಅಸಮಾಧಾನ ವ್ಯಕ್ತ ಆಗಿರೋದು. ಈ ಘಟನೆಯ ಸಂಪೂರ್ಣ ವಿವರವನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೇಳ್ತಾ ಇದೆ. ಸರ್ಕಾರಿ ವಸತಿ ಪಡಿಬೇಕು ಅಂತಂದ್ರೆ ಲಂಚ ಕೊಡಬೇಕು ಅನ್ನುವಂತಹ ಆರೋಪವನ್ನ ಸ್ವಪಕ್ಷೀಯರೇ ಮಾಡಿರುವಂತದ್ದು ಕಾಂಗ್ರೆಸ್ಗೆ ಮುಜುಗರ ತಂದಿದೆ. ಅದರಲ್ಲೂ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ವಸತಿ ಇಲಾಖೆಯ ಮಾಹಿತಿಯನ್ನ ಕೇಳ್ತಾ ಇದೆ. ಜೊತೆಗೆ ಈ ಆಡಿಯೋ ಹರಿಬಿಟ್ಟಿದ್ದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಶಾಸಕ ಬಿಆರ್ ಪಾಟೀಲ್ ಬಗ್ಗೆಯೂ ಕೂಡ ಅಸಮಾಧಾನ ವ್ಯಕ್ತ ಆಗಿದೆ. ರಾಜ್ಯ ಸರ್ಕಾರದಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಮಾಹಿತಿಯನ್ನ ಕೇಳಿದೆ. ಈಗ ಹೈಕಮಾಂಡ್ ವರೆಗೂ ಕೂಡ ಈ ಪ್ರಕರಣ ತಲುಪಿದೆ.